ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ರೇಷನ್ ಅಕ್ಕಿಯಿಂದ ತುಂಬಾ ಸಾಫ್ಟ್ ಆಗಿರೋ ಟೇಸ್ಟಿಯಾಗಿರೋ ಪಡ್ಡನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರ್ತದೆ ನೋಡ್ರಿ. ಮತ್ತು ಬೆಳಗಿನ ಒಂದು ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುವಂಥ ಬ್ರೇಕ್ಫಾಸ್ಟ್ ನೋಡ್ರಿ ಇದು. ರೇಷನ್ ಅಕ್ಕಿಯಿಂದ ತುಂಬಾ ಸಾಫ್ಟ್ ಆಗಿರುವಂಥ ಪಡ್ಡನ್ನು ಮಾಡೋದು ಯಾವ ರೀತಿ ಅಂತ ಇವತ್ತು ನಾನು ಇವಾಗ ತೋರಿಸ್ತೀನಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡ್ರಿ. ರೇಷನ್ ಅಕ್ಕಿ ಪಡ್ಡನ್ನು ಮಾಡೋದಕ್ಕೆ ನೋಡ್ರಿ ನಾನಿಲ್ಲಿ 3 ಗ್ಲಾಸಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. 1 ಗ್ಲಾಸು ಉದ್ದಿನಬೇಳೆ, ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಮತ್ತು 1 ಸ್ಪೂನಷ್ಟು ನಾನು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ, ಕಡಲೆಬೇಳೆ ನೋಡ್ರಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಚೆನ್ನಾಗಿ ನೀಟಾಗಿ ಒಂದು 4ರಿಂದ 5 ಸಲ ತೊಳ್ಕೊಂಡ್ಮೇಲೆ ಅದನ್ನು ಒಂದು 8 ಅವರಷ್ಟು ನೆನೆಯೋದಕ್ಕೆ ಬಿಡ್ಬೇಕು ನೋಡ್ರಿ. ಇವಾಗ ಸಾಯಂಕಾಲ ಆಲ್ರೆಡಿ ಅಕ್ಕಿ ನೆನೆದದ. ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ನೋಡ್ರಿ ಜಾಸ್ತಿ ನೀರನ್ನು ಹಾಕ್ಕೋಬೇಡ್ರಿ. ಸ್ವಲ್ಪ ಪಡ್ಡು ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಹಿಟ್ಟನ್ನು ನಾವು ಎಷ್ಟು ಸಣ್ಣಗೆ ಹಾಕೋತೀವಲ್ಲ ಅಷ್ಟು ನಮಗೆ ದೋಸೆ ಆಗಲಿ ಪಡ್ಡಾಗಲಿ ತುಂಬಾ ಚೆನ್ನಾಗಿ ಬರ್ತಾವೆ. ಹಾಗಾಗಿ ನಾವು ಹಿಟ್ಟನ್ನು ತುಂಬಾ ಸಾಫ್ಟಾಗಿ ಮತ್ತು ಸಣ್ಣಗೆ ನಾವು ಮಿಕ್ಸಿಗೆ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕೊಂಡ್ಮೇಲೆ ನೋಡ್ರಿ ಹಿಟ್ಟನ್ನು ಈ ರೀತಿಯಾಗಿ ನಾವು ಸ್ಪೂನ್ ಸಹಾಯದಿಂದ ಅಥವಾ ಕೈಲೇ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಮತ್ತು ಹುಳಿ ಬರ್ತದೆ ನೋಡ್ರಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ಹಿಟ್ಟು ಅಷ್ಟೊಂದು ಉಬ್ಬಿ ಬರೋಂಗಿಲ್ಲ. ಈ ರೀತಿ ಮಾಡಿದ್ರೆ ನೋಡ್ರಿ ನಮಗೆ ಪರ್ಫೆಕ್ಟ್ ಆಗಿರುವಂಥ ಹಿಟ್ಟು ಬರ್ತದೆ. ಇದನ್ನ ಇವಾಗ ಈ ರೀತಿ ಕಾಯಿಸ್ಬಿಟ್ಟು ಇದನ್ನು ಒಂದು ಪಾತ್ರೆನ ಮುಚ್ಚಿಬಿಟ್ಟು ನಾವು ಓವರ್ ನೈಟು ಬಿಡಬೇಕಾಗುತ್ತೆ ನೋಡ್ರಿ. ಬೆಳಗ್ಗೆ ನಿಮ್ಗೆ ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬೇದ ಅಂತ ಹೇಳಿ. ಇವಾಗ ನೋಡ್ರಿ ಬೆಳಗ್ಗೆ ನಾ ಇದನ್ನು ಹಿಟ್ಟನ್ನು ತೋರಿಸಾತೀನಿ. ನೋಡ್ಬೋದು ಇಲ್ಲಿ ಯಾವ ರೀತಿ ಹಿಟ್ಟು ಉಬ್ಬೇದ ಅಂತೇಳಿ. ತುಂಬಾ ಚೆನ್ನಾಗಿ ಹಿಟ್ಟು ಉಬ್ಬೇದ. ಈ ರೀತಿ ಮಾಡೋದ್ರಿಂದ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಹಿಟ್ಟು ಉಬ್ಬಿ ಬರ್ತದೆ ನೋಡ್ರಿ. ಇವಾಗ ನೋಡ್ರಿ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನನಗೆ ಎಷ್ಟು ಬೇಕು ನೋಡ್ರಿ ಬೆಳಗಿನ ತಿಂಡಿಗೆ ಅಷ್ಟಕ್ಕೆ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಕಲರ್ ಬರ್ತದೆ, ಹಾಗಾಗಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಆ ಸೋಡಾ ಪುಡಿ ಕೂಡ ಹಾಕೋತಾರೆ. ನಾನು ಯಾವುದೇ ಅಡುಗೆ ಕೂಡ ಸೋಡಾ ಪುಡಿನ ಯೂಸ್ ಮಾಡೋಂಗಿಲ್ಲ. ಉಪ್ಪು ಮತ್ತು ಸಕ್ಕರೆ ಆ ಪಡ್ಡಿಗೆ ನಾನು ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿನ ಮಾಡಿದ್ದೆ ನೋಡ್ರಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಹಸಿ ಕೊಬ್ಬರಿ, ಶೇಂಗಾ, ಪುಟಾಣಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರೋಂಥ ಈಸಿಯಾಗಿರೋಂಥ ಚಟ್ನಿ ರೆಡಿ ಆಗುತ್ತೆ. ಇವಾಗ ನೋಡ್ರಿ ಹಿಟ್ಟು ತುಂಬಾ ಚೆನ್ನಾಗಿ ನೆನೆದದ ಮತ್ತು ಉಪ್ಪು ಕೂಡ ಕರಗ್ಯದ. ಇವಾಗ ಗ್ಯಾಸ್ ಮೇಲೆ ನೋಡ್ರಿ ನಾನು ಹಂಚನ ಇಟ್ಟಿದ್ದೀನಿ. ಪಡ್ಡಿನ ಹಂಚನ ಆಲ್ರೆಡಿ ನಾನು ಮಕ್ಕಳಿಗೆ ಮಾಡಿಕೊಟ್ಟಿದ್ದೆ, ಯಾಕಂದ್ರೆ ಸ್ಕೂಲಿಗೆ ಹೋಗೋರಿದ್ರು ನೋಡ್ರಿ. ಹಾಗಾಗಿ ಇವಾಗ ನೆಕ್ಸ್ಟ್ ಬ್ಯಾಚನ್ನು ಹಾಕ್ಕೊಳಕತ್ತೀನಿ. ಈ ರೀತಿಯಾಗಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾವು ಹಂಚನ್ನು ನಾವು ಮೊದಲಿಗೆ ಚೆನ್ನಾಗಿ ಕಾಸ್ಕೋಬೇಕಾಗುತ್ತೆ. ಕಾಸ್ಕೊಂಡು ನೋಡ್ರಿ ನಾವು ಪಡ್ಡು ಹಿಟ್ಟೇನು ಹಾಕ್ತೀವಲ್ಲ ಆವಾಗ ನಾವು ಸಣ್ಣ ಉರಿನ ಇಟ್ಕೋಬೇಕಾಗುತ್ತೆ. ಮೊದಲೇದಾಗಿ ನೋಡ್ರಿ ನಾವು ಹಿಟ್ಟನ್ನು ನಡುನ ಹಾಕಬಾರ್ದು. ಯಾಕಂದ್ರೆ ನಡು ಚೆನ್ನಾಗಿ ಕಾದಿರ್ತದೆ, ಹೊತ್ತು ಚಾನ್ಸಸ್ ಇರ್ತದೆ. ಹಾಗಾಗಿ ಸುತ್ತಲೆಲ್ಲನೂ ಹಾಕಿದ ಮೇಲೆ ನಾವು ನಡುನ ಹಾಕೋಬೇಕಾಗುತ್ತೆ. ಈ ರೀತಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 2 ಸೈಡು ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ.
ನೋಡ್ರಿ ತುಂಬಾ ಈಸಿಯಾಗಿ ನಾವು ಪಡ್ಡನ್ನು ಮಾಡ್ಕೋಬೋದು. ಯಾವಾಗಲೂ ಕೂಡ ನೋಡ್ರಿ ನಾವು ಪಡ್ಡು ಅಥವಾ ದೋಸೆನ ಮಾಡಬೇಕಾದ್ರೆ ಊರಿನ ಸ್ವಲ್ಪ ಸಣ್ಣ ಹಿಟ್ಟನ್ನು ಮಾಡ್ಕೋಬೇಕಾಗುತ್ತೆ. ನೋಡತ್ತಿರಲ್ಲಿ ಪಡ್ಡು ಎಷ್ಟು ಚೆನ್ನಾಗಿ ಬಂದವ ಅಂಥೇಳಿ ತುಂಬಾ ಸಾಫ್ಟಾಗಿ ಬಂದಿದ್ದು ಮತ್ತು ಟೇಸ್ಟ್ ಕೂಡ ನೋಡ್ರಿ ತುಂಬಾ ಚೆನ್ನಾಗಿತ್ತು. ರೇಷನ್ ಅಕ್ಕಿಯಿಂದ ನಾವು ಇಡ್ಲಿ, ದೋಸೆ, ಪಡ್ಡು ಈ ರೀತಿ ಹಲವಾರು ವಿವಿಧವಾದ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ನೋಡ್ರಿ. ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಆ ಪಡ್ಡಿನ ಜೊತೆ ನೋಡ್ರಿ ನಾನು ಕೊಬ್ಬರಿ ಚಟ್ನಿನ ಮಾಡಿದ್ದೆ. ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟರು. ನೀವು ಕೂಡ ಟ್ರೈ ಮಾಡಿರಿ, ನಿಮ್ಮ ಮಕ್ಕಳು ಕೂಡ ಇಷ್ಟಪಡ್ತಾರೆ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರ್ತದೆ.